ಈಗ ನಮ್ಮ ವಕೀಲರು ಮಾತಾಡ್ತಾರೆ. ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ನ ರಾಜ್ಯ ಅಧ್ಯಕ್ಷರು ಹರೀಂದ್ರ ಅವರು. ಭ್ರಷ್ಟಾಚಾರಿ ವಿರೋಧಿ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಎಲ್ಲ ಸಂಘಟನೆಗಳ ಮುಖಂಡರೇ, ಕಾರ್ಯಕರ್ತರೆ, ಈಗಾಗಲೇ ಇವತ್ತಿನ ಈ ಹೋರಾಟದ ಉದ್ದೇಶವನ್ನು ಅನೇಕರು ಬೇರೆ ಬೇರೆ ಸಂಘಟನೆಗಳ ಮುಖಂಡರು ಮಾತನಾಡಿ ತಿಳಿಸಿದ್ದಾರೆ. ಮುಖ್ಯ ಬೇಡಿಕೆ ಈ ತಾಲೂಕು ಕಚೇರಿಗಳು ಮತ್ತು ರೆವಿನ್ಯೂ ಕಚೇರಿಗಳಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ ತೊಲಗಬೇಕು. ಇವತ್ತು ಏನು ಜನರಿಗೆ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನು ತಕ್ಷಣ ಇತ್ಯರ್ಥಪಡಿಸಬೇಕು. ಇದು ಮುಖ್ಯ ಬೇಡಿಕೆಗಳು. ಅವೇನೇನೆಲ್ಲ ಸಮಸ್ಯೆಗಳಿದ್ದಾವೆ ಅಂತಕ್ಕಂಥದ್ದನ್ನು ಅನೇಕರು ಮಾತನಾಡಿದ್ದಾರೆ. ಈ ಹೋರಾಟಕ್ಕೂ ವಕೀಲರಿಗೆ ಏನು ಸಂಬಂಧ ಅಂತಕ್ಕಂಥದ್ದನ್ನು ತಾವು ಅರ್ಥ ಕೇಳ್ತಕೊಂಡ್ರೆ ವಕೀಲರಿಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥ ಸಂಬಂಧ. ಯಾಕಂದರೆ ಅನೇಕ ಕೇಸುಗಳನ್ನು ವಕೀಲರು ಹಾಕ್ತೀವಿ ನಾವು. ತಹಸೀಲ್ದಾರ್ ಮಾಡಿದಂಥ ತಪ್ಪನ್ನು ಎ ಸಿ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಜಿಲ್ಲಾಧಿಕಾರಿಗಳ ಮುಂದೆ ನಾವು ಅಪೀಲುಗಳನ್ನು ಹಾಕಿ ಜನರಿಗಾಗಿರ್ತಕ್ಕಂಥ ತೊಂದರೆಗಳನ್ನು ನಿಭಾಯಿಸಲಿಕ್ಕೆ ನಾವು ವಕೀಲರಾಗಿ ಪಾತ್ರ ವಹಿಸ್ತೇವೆ. ಹಾಗಾಗಿ ಜನರ ಮತ್ತು ಈ ಅಧಿಕಾರಿಗಳ ಮಧ್ಯೆ ಇರ್ತಕ್ಕಂಥ ಏನು ಅನ್ಯಾಯ ಆಗಿದೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಇರ್ತಕ್ಕಂಥವರು ನಾವು ವಕೀಲರು. ಹಾಗಾಗಿ ನಮಗೆ ವಕೀಲರಿಗೆ ಅತ್ಯಂತ ಈ ಹೋರಾಟ ಮುಖ್ಯವಾದ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಹೋರಾಟ ಸಂದರ್ಭದಲ್ಲಿ ನಾವು ಅವರಿಗೆ ಹೇಳಿಕೆ ಇಷ್ಟಪಡ್ತೀವಿ. ಬಂಧುಗಳೇ, ಬಹಳ ನೋವಾಗ್ತಕ್ಕಂಥ ವಿಚಾರ. ಬ್ರಿಟಿಷರ ವಿರುದ್ಧ ಸುಮಾರು 100 ವರ್ಷಗಳ ಕಾಲ ನಮ್ಮ ದೇಶದ ಜನ ಅತ್ಯಂತ ಪ್ರಾಣಗಳನ್ನು ಕಳ್ಕೊಂಡು ಅವರ ಮನೆ ಮಠಗಳನ್ನು ಬಿಟ್ಟು ಏನು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದರೆ ನಮ್ಮದೇ ಆಡಳಿತ ಮಾಡ್ಕೋತೀವಿ, ನಮಗೆ ಬೇಕಾದಂಥ ರೀತಿಯಲ್ಲಿ ನಮ್ಮ ದೇಶವನ್ನು ಕಟ್ಕೋತೀವಿ, ಅದರಲ್ಲಿ ಸಮಾಜಮುಖಿ ಕೆಲಸಗಳನ್ನು ಮಾಡ್ತೀವಿ, ಸಾಮಾಜಿಕ ಕಲ್ಯಾಣದ ದೃಷ್ಟಿಯಿಂದ ಇಲ್ಲಿ ಇರ್ತಕ್ಕಂಥ ಹಿಂದುಳಿದವರು, ದಲಿತರು, ಅಸಮಾನತೆ, ಆರ್ಥಿಕ ಅಸಮಾನತೆಗಳನ್ನು ತೊಡಗಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಆವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರ ಆಶಯ ಆಗಿತ್ತು. ಆ ಹೋರಾಟದಲ್ಲಿ ಅನೇಕ ವಕೀಲರು ಭಾಗವಹಿಸಿದ್ದರು. ಮಹಾತ್ಮ ಗಾಂಧಿಯಿಂದ ಹಿಡಿದು ಜವಾಹರ್ಲಾಲ್ ನೆಹರು, ಈ ಥರದ ಅನೇಕರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಮಾಡಿದಂಥವರು ಕೂಡ ವಕೀಲರೇ. ಇವತ್ತು ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಕೀಲರೇ. ಆದರೆ ಸ್ವಾತಂತ್ರ್ಯ ಬಂತು, ಅಂಬೇಡ್ಕರ್ ಅವರು ಅತ್ಯಂತ ಇಡೀ ಭಾರತ ದೇಶ ಪ್ರಪಂಚದಲ್ಲೇ ಅತ್ಯುನ್ನತವಾದಂಥ ಇಡೀ ಸಮಾಜವನ್ನು ಸರಿಪಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ, ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ, ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ರಚನೆ ಮಾಡಿಕೊಟ್ರು. ಆದರೆ ಈ ಸಂವಿಧಾನದ ಅಡಿಯಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ACDCಗಳು, ತಹಸೀಲ್ದಾರ್ಗಳು, ಇವರೆಲ್ಲರೂ ಇವತ್ತಿನ ದಿವಸ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಬ್ರಿಟಿಷರ ಕಾಲದಲ್ಲಿದ್ದಂಥ ದೌರ್ಜನ್ಯಕ್ಕಿಂತ ಹೀನಾಯವಾದಂಥ ಸ್ಥಿತಿಗೆ ಇವತ್ತಿನ ದಿವಸ ಭಾರತ ದೇಶದ ಜನರನ್ನ ತಳ್ಳಿದ್ದಾರೆ ಅನ್ನೋದನ್ನ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ.
ಪ್ರತಿಯೊಂದು ವಿಚಾರದಲ್ಲೂ ಭ್ರಷ್ಟಾಚಾರ. ಕೇವಲ ರೆವಿನ್ಯೂ ಅಧಿಕಾರಿಗಳು ಮಾತ್ರ ಅಲ್ಲ, ಈ ದೇಶವನ್ನು ಆಳ್ತಾ ಇರತಕ್ಕಂಥ ಎಲ್ಲರೂ ಕೂಡ ರಾಜಕಾರಣಿಗಳು ಸೇರಿ ಈ ದೇಶದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ನಾವು ಭ್ರಷ್ಟಾಚಾರದ ಮುಕ್ತಿಗಾಗಿ ಒಂದು ಹೋರಾಟ ನಡೀತು, ಅಣ್ಣಾಜಾರವರ ಹೋರಾಟ. ನೀವೆಲ್ಲರೂ ಕೂಡ ಆ ಹೋರಾಟಗಳಲ್ಲಿ ಭಾಗವಹಿಸಿದ್ದೀರಿ ಅನ್ಕೋತೀನಿ. ನಾವು ಕೂಡ ನಮ್ಮ ಅಖಿಲ ಭಾರತ ವಕೀಲರ ಒಕ್ಕೂಟ ಅಣ್ಣಾ ಹಜಾರೆಯವರ ಹೋರಾಟದಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಅನೇಕ ಬಾರಿ ಹೋರಾಟ ನಡೆಸಿದ್ದೇವೆ. ಆ ಹೋರಾಟದ ಉದ್ದೇಶ ಏನಾಗಿತ್ತು? ಈ ದೇಶದಲ್ಲಿ ಅತ್ಯಂತ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಪ್ರತಿಯೊಂದಕ್ಕೂ ಬೆಲೆ ಕಟ್ತಾ ಇದ್ದಾರೆ. ಪಾಣಿ ಮಾಡಬೇಕಾದ್ರೆ ಇಷ್ಟು, ಖಾತೆ ಮಾಡಬೇಕಾದ್ರೆ ಇಷ್ಟು, ನಿಮ್ಮ AC ಕೋರ್ಟ್ನಲ್ಲಿ ಕೇಸ್ ಹಾಕ್ಕೊಂಡ್ರೆ ಆ ಕೇಸ್ ಇತ್ಯರ್ಥ ಮಾಡಬೇಕಾದ್ರೆ ಇಷ್ಟು, DC ಕೋರ್ಟ್ನಲ್ಲಿ ಕೇಸ್ ಹಾಕ್ಕೊಂಡ್ರೆ ಅದನ್ನು ಇತ್ಯರ್ಥ ಮಾಡಬೇಕಾದ್ರೆ ಇಷ್ಟು, ಇಷ್ಟೆಲ್ಲ ಫಿಕ್ಸ್ ಆಗಿದೆ. ಎಲ್ಲಿ ನೋಡಿದ್ರು ಭ್ರಷ್ಟಾಚಾರ, ರಾಜಕೀಯದಲ್ಲಿ ಭ್ರಷ್ಟಾಚಾರ, ಎಲ್ಲ ರೀತಿಯ ಭ್ರಷ್ಟಾಚಾರಗಳು ಇದಾವೆ. ಅದನ್ನು ಮುಕ್ತಿ ಮಾಡಬೇಕು ಅಂತ ಹೇಳಿದ್ರೆ ಲೋಕಪಾಲ್ ಬರಬೇಕು ಅಂತಕ್ಕಂಥ ಅಣ್ಣಾ ಹಜಾರೆಯವರ ಹೋರಾಟವನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಆಗ್ತದೆ. ಆ ಅಣ್ಣಾ ಹಜಾರೆಯವರ ಹೋರಾಟ ಬಹಳ ಧೀಮಂತವಾಗಿ ನಡೀತು. ಬೆಂಗಳೂರಿನಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ 100 ದಿನಗಳ ಕಾಲ ನಡೀತು. ಆದರೆ ಅದನ್ನು ಲಾಭ ಪಡೆದು ಬಂದಂತ ಬಿಜೆಪಿಯವರು 40%ಗೆ ಫಿಕ್ಸ್ ಮಾಡಿದ್ರು. ಅಣ್ಣಾ ಹಜಾರೆಯವರ ಹೋರಾಟವನ್ನ ಲಾಭ ಪಡೆದಂಥವರು, ಕಾಂಗ್ರೆಸ್ ವಿರುದ್ಧ ನಡೆದಂತ ಅಂದಿನ ಅಧಿಕಾರವನ್ನು ಮಾಡ್ತಾ ಇದ್ದಂತ ಅಂದಿನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಲೋಕಪಾಲ್ ರಚನೆ ಆಗಬೇಕು ಅಂತ ಹೇಳಿ ಮಾಡಿದಂತ ಅಣ್ಣಾ ಹಜಾರೆಯವರ ಹೋರಾಟ ಎಲ್ಲಿಗೆ ಬಂತಪ್ಪ ಅಂತ ಹೇಳಿದ್ರೆ, ಕಾಂಗ್ರೆಸ್ನವರನ್ನು ಸೋಲಿಸಿ ಬಿಜೆಪಿಯವರು ಬಂದರು. ಬಿಜೆಪಿಯವರು ಭ್ರಷ್ಟಾಚಾರವನ್ನ ಫಿಕ್ಸ್ ಮಾಡಿಬಿಟ್ರು. ಅದು ಎಷ್ಟಿಗೆ? ಕಾನೂನುಬದ್ಧ ಮಾಡುದು 40% ಅಂತ. ಅಂದಿನ ಯಡಿಯೂರಪ್ಪನವರಿಂದ ಹಿಡಿದು ಅವ್ರದ ಸರ್ಕಾರದ ಅನೇಕ ಸಚಿವರು ಜೈಲುಗಳಿಗೆ ಹೋದರು, ಇದರ ಲಾಭ ಪಡೆದಿದ್ದು ಇವರು. ಅದೇ ರೀತಿ ಇವತ್ತಿನ ದಿವಸ ಮತ್ತೆ ಆ ಭ್ರಷ್ಟಾಚಾರದ ಕೂಗನ್ನು ಎತ್ತಲಿಕ್ಕೆ, ಯಾರು ಭ್ರಷ್ಟಾಚಾರದ ವಿರುದ್ಧದ ಕೂಗನ್ನು ಎತ್ತಲಿಕ್ಕೆ ದೊಡ್ಡ ಹೋರಾಟಗಳು ಬರಲಿಲ್ಲ. ಆದರೆ ಇವತ್ತಿನ ದಿನ ಈ ದೊಡ್ಡಬಳ್ಳಾಪುರದಲ್ಲಿ ಏನು ರೆವಿನ್ಯೂ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಕೂರಲ್ಲ ಅಂತಕ್ಕಂಥ ಮಾತನ್ನ ತೀರ್ಮಾನ ಮಾಡಿ ಎಲ್ಲ ನಿಮ್ಮ ಹೋರಾಟಗಾರರು, ಸಂಘಟಕರು ಕೂತಿದ್ದೀರಿ. ಇದು ಬಹಳಷ್ಟು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈ ಹೋರಾಟ ನಿಲ್ಲಬಾರದು, ಅದು ಮುಂದುವರಿಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಕೇವಲ ಒಂದು ದಿವಸಕ್ಕೆ ಮಾತ್ರ ಕೂತ್ಕೊಂಡ್ರೆ ಅವ್ರು ಅಂದ್ಕೋತಾ ಇರ್ತಾರೆ, ಜಿಲ್ಲಾಧಿಕಾರಿಗಳು ಅಂದ್ಕೋತಾ ಇರ್ತಾರೆ, ರೆವಿನ್ಯೂ ಮಂತ್ರಿಗಳು ಅಂದ್ಕೋತಾ ಇರ್ತಾರೆ, ಮತ್ತು ಉಸ್ತುವಾರಿ ಸಚಿವರು ಅಂದ್ಕೋತಾ ಇರ್ತಾರೆ. ಅಲ್ಲಿ ಕೂತಿದ್ದಾರೆ, ಸಾಯಂಕಾಲ ಎದ್ದೋಗ್ತಾರೆ. ಆ ಹೋರಾಟದಿಂದ ಏನು ಮಾಡ್ಕೊಳ್ಳೋಕೆ ಆಗ್ತದೆ ಅಂತಕ್ಕಂಥ ಮಾತನ್ನು ಅವ್ರು ತಿಳ್ಕೊತಾ ಇರ್ತಾರೆ. ನಾವು ಈ ಸಂದರ್ಭದಲ್ಲಿ ತೀರ್ಮಾನ ಮಾಡಬೇಕಾಗಿದೆ. ಇದು ನಿರಂತರವಾಗಿ ಮಾಡ್ತಕ್ಕಂಥ ಹೋರಾಟ ಆಗಬೇಕು. ನಾವು ತಾಲೂಕು ಕಚೇರಿಗಳಿಗೆ ನುಗ್ಗಬೇಕು, ರೆವಿನ್ಯೂ ಅಧಿಕಾರಿಗಳ ಕಚೇರಿಗಳಿಗೆ ನುಗ್ಗಬೇಕು, ಎಲ್ಲೆಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ನುಗ್ಗಬೇಕು. ನಮ್ಮ ಅರೆಸ್ಟ್ ಮಾಡಿದ್ರೂ ಚಿಂತೆ ಇಲ್ಲ, ನಾವು ಜೈಲುಗಳಿಗೆ ಹೋದ್ರೂ ಚಿಂತೆ ಇಲ್ಲ. ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋವರೆಗೂ ಕೂಡ ಈ ಹೋರಾಟಕ್ಕೆ ನಾವು ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದೇ ಸಂದರ್ಭದಲ್ಲಿ ವಕೀಲರು ನಾವಿದ್ದೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಖಿಲ ಭಾರತ ವಕೀಲರು ಒಕ್ಕೂಟ ಸುಮಾರು 4-5 ಸಾವಿರ ಜನರಿರ್ತಕ್ಕಂಥ ಸಂಘಟನೆ ನಮ್ಮದು. ಈ ಸಂಘಟನೆ ಈ ತರದ ಒಂದು ಹೋರಾಟದಲ್ಲಿ ನಾವು ಅತ್ಯಂತ ಸಂಪೂರ್ಣವಾಗಿ ಭಾಗವಹಿಸ್ತೇವೆ ಅಂತಕ್ಕಂಥ ಮಾತನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅದೇ ರೀತಿ ನಿಮಗೆ 2 ವಿಚಾರಗಳನ್ನು ವಕೀಲರು ಇರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೀನಿ. ನಾನು ಪ್ರಾರಂಭದಲ್ಲಿ ವಕೀಲ ವೃತ್ತಿ ಮಾಡಿದಾಗ ACDCಗಳು ತಹಸೀಲ್ದಾರ್ಗಳ ಕಚೇರಿಗಳಲ್ಲಿ ಕೇಸ್ಗಳನ್ನೇ ತಗೊಳ್ಳಿಲ್ಲ. ಕಾರಣ ಇಷ್ಟೇ, ಅಲ್ಲಿ
ಕಾನೂನು ನಡೆಯೋದಿಲ್ಲ. ನಮ್ಮ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ KLR ಆಕ್ಟ್, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ಇರ್ತಕ್ಕಂಥ ಕಾನೂನುಗಳಲ್ಲಿ ನಡೆಯೋದಿಲ್ಲ. ಅದೇ ರೀತಿ ಏನೆಲ್ಲ ಕಾನೂನುಗಳಿದಾವೆ ಅವನ್ನು ಕೇಳೋದಕ್ಕೂ ಅವರಿಗೆ ಪುರುಷತ್ತಿಲ್ಲದೆ ಇರತಕ್ಕಂಥ ರೀತಿಯ ಒಂದು ಒತ್ತಡಗಳು. ಒಂದು ವೇಳೆ ಅವೆಲ್ಲ ಕೇಳಿ ಮುಕ್ತಾಯ ಆದರೆ ಅಲ್ಲಿ ನಡೀತಕ್ಕಂಥದ್ದು ಏನಪ್ಪ, ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು ಫೋನ್ ಮಾಡಬೇಕು, ಇಲ್ಲ ದುಡ್ಡು ಕೊಡಬೇಕು, ರೇಟ್ ಫಿಕ್ಸ್ ಮಾಡ್ತಾರೆ. 1 ಎಕರೆಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾರೆ, ಎಕರೆಗೆ ಒಳಗಿದ್ರೆ ಕುಂಟೆಗೆ ಇಷ್ಟು ಅಂತ ಫಿಕ್ಸ್ ಮಾಡ್ತಾರೆ. ಇದು ಅದನ್ನು ಕೊಡೋದಕ್ಕೆ ನಾನು ವಕೀಲ ವೃತ್ತಿ ಮಾಡಬೇಕಾ ಅಂತಕ್ಕಂಥ ಯೋಚನೆ ಬಂದು ನನಗೆ, ನಾನು ವಕೀಲ ವೃತ್ತಿಯಲ್ಲಿ ACDCಗಳ ಮುಂದೆನೆ ಕೇಸ್ ತಗೋಬಾರ್ದು, ತಹಸೀಲ್ದಾರ್ಗಳ ಮುಂದೆ ಅಂತಕ್ಕಂಥ ಅಭಿಪ್ರಾಯಕ್ಕೆ ಬಂದಿದ್ದೆ. ಆದರೆ ಕೆಲವಾರು ಒತ್ತಡಗಳಿಂದ ನಾನು ಇವತ್ತಿನ ದಿವಸ ಕೇಸ್ಗಳನ್ನು ಕೂಡ ತಗೋತಾ ಇದ್ದೀನಿ. ಆದರೆ ಬಂಧುಗಳೇ, ನೀವು ಕೊಳ್ಳಿ, ಆರ್ಡರ್ಸ್ಕಂತೂ ಹೋಗ್ತದೆ ಕೇಸು, ಎಲ್ಲ ಮುಕ್ತಾಯ ಆಗಿ ಇವತ್ತಿನ ದಿವಸ ಆದೇಶಕ್ಕೆ ಅಂತ ಹಾಕ್ಕೋತಾರೆ. ಆದೇಶಕ್ಕೆ ಅಂತ ಹಾಕ್ಕೊಂಡಂಥ ಕೇಸ್ನಲ್ಲಿ ಯಾರಲ್ಲಿ ಇಬ್ಬರಲ್ಲಿ ಒಬ್ರು ಹೋಗ್ಬೇಕು, ವಾದಿ ಅಥವಾ ಪ್ರತಿವಾದಿ. ಹೋಗಿ ಅದನ್ನು ವ್ಯವಹಾರ ಮಾಡಿದ್ರೆ ಆದೇಶ ಆಗ್ತದೆ, ಇಲ್ಲ ಅದನ್ನು ಫೈಲನ್ನು ಎತ್ತಿ ಬಿಸಾಕ್ತಾರೆ. ಆದೇಶನೇ ಮಾಡೋದಿಲ್ಲ, ಯಾರ ಪರವಾಗೂ ಮಾಡೋದಿಲ್ಲ. ಅವ್ರು ಮಾಡಿದ್ರೆ ಡಿ ಸಿಗೆ ಹೋಗ್ಬೋದು, DC ಮೇಲೆ ಹೈಕೋರ್ಟ್ಗೆ ಹೋಗ್ಬೋದು, ಅದನ್ನೂ ಮಾಡೋದಿಲ್ಲ, ಎತ್ತಿ ಬಿಸಾಕಿರ್ತಾರೆ. ಅದನ್ನ ದಿನಾಂಕವನ್ನು ಗೊತ್ತುಪಡಿಸೋದಿಲ್ಲ. ಈಗ ನ್ಯಾಯಾಲಯಗಳಲ್ಲಿ ಏನಾದರೂ ಆದೇಶಕ್ಕೆ ಹೋದರೆ ಸಿವಿಲ್ ನ್ಯಾಯಾಲಯಗಳಲ್ಲಿ ದಿನಾಂಕವನ್ನು ಗುರ್ತು ಮಾಡ್ತಾರೆ, ನಿಮ್ಮ ಆದೇಶವನ್ನು ಇಂಥ ದಿವಸ ಮಾಡ್ತೀವಿ ಅಂತ. ಅಂಥ ದಿವಸ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ದಿನಾಂಕವನ್ನು ಗುರ್ತು ಮಾಡ್ತಾರೆ. ಆದರೆ ಇಲ್ಲಲ್ಲ, ನೋಡೋಗ್ರಿ, 4 ACಗಳು ಹಿಂದೆ ಆಗಿರ್ತಕ್ಕ ಆದೇಶಕ್ಕೆ ಹೋಗಿರ್ತಕ್ಕಂಥ ಕೇಸ್ಗಳು ಇನ್ನೂ ಮುಕ್ತಾಯ ಆಗಿಲ್ಲ. 4 ಕೇಸ್ಗಳು ಬದಲಾವಣೆ ಆಗಿರ್ತಾರೆ. ಆ ಆದೇಶಗಳು ಹೆಂಗಿರ್ತವೆ ಅಂತ ಹೇಳಿದ್ರೆ, ಇನ್ನೊಂದು AC ಬಂದು ತಿರ್ಗಿ ನೋಟಿಸ್ ಕೊಡ್ತಾನೆ, ತಿರ್ಗಾ ಲಾಯರ್ನ ಇಟ್ಕೊಂಡು ಲಾಯರ್ ಫೀಸ್ ಕೊಡಬೇಕು, ಮತ್ತೆ ಆದೇಶಕ್ಕೆ ಹೋಗ್ತದೆ, ಮತ್ತೆ ಮಾಡೋದಿಲ್ಲ, ಮತ್ತೊಬ್ಬ AC ಬರ್ತಾನೆ, ಮತ್ತೆ ನೋಟಿಸ್ ಕೊಡ್ತಾನೆ. ಈ ಮಟ್ಟದ ಒಂದು ಇವತ್ತಿನ ಕಾನೂನು ವ್ಯವಸ್ಥೆ ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಅಖಿಲ ಭಾರತ ವಕೀಲರು ಒಕ್ಕೂಟ ಆದೇಶಕ್ಕೆ ಅಂತ ಹೋದಂತ ಕಟ್ಟಳೆಗಳನ್ನ ನೀವು ದಿನಾಂಕವನ್ನು ಗುರುತು ಮಾಡಿ ಆದೇಶಕ್ಕೆ ಕೊಡಿ ಅಂತಕ್ಕಂಥದ್ದು ಮುಖ್ಯವಾದಂಥ ಡಿಮ್ಯಾಂಡ್. ಇನ್ನೊಂದು ಬಹಳ ಮುಖ್ಯವಾದಂಥ ಡಿಮ್ಯಾಂಡು ಅಖಿಲ ಭಾರತ ವಕೀಲರ ಒಕ್ಕೂಟದ ಇಡೀ ಕರ್ನಾಟಕ ರಾಜ್ಯದಲ್ಲಿದೆ. ನಾವು ಸುಮಾರು 10 ವರ್ಷಗಳ ಕಾಲದಿಂದ ಆ ಒಂದು ಡಿಮ್ಯಾಂಡನ್ನು ಇಟ್ಟಿದ್ದೀವಿ. ಏನಂತ ಹೇಳಿದ್ರೆ, ACDC ತಹಸೀಲ್ದಾರರು ಇವತ್ತಿನ ದಿವಸ ಆದೇಶಗಳನ್ನು ಮಾಡಲಿಕ್ಕೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಆ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಮತ್ತು ರಾಜಕೀಯದ ಒತ್ತಡಗಳ ಮೇಲೆ ಆದೇಶಗಳನ್ನು ಮಾಡ್ತಾ ಇದ್ದೀರಿ. ಹಾಗಾಗಿ KLR ಆಕ್ಟಿಗೆ ಅಮೆಂಡ್ಮೆಂಟ್ ಮಾಡಿ, ಅಂದರೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಏನಿದೆ ಅದನ್ನು ತಿದ್ದುಪಡಿ ಮಾಡಿ ಅಪೀಲ್ ಅಧಿಕಾರವನ್ನು ನಮ್ಮ ಸಿವಿಲ್ ನ್ಯಾಯಾಲಯಗಳಿಗೆ ಕೊಡಿ, ಅಥವಾ ಬೇರೆ ಪ್ರಾಧಿಕಾರವನ್ನು ರಿಟೈರ್ಡ್ ಆಗಿರ್ತಕ್ಕಂಥ ಜಡ್ಜ್ಗಳು ಭಾಳ ಶ್ರೇಷ್ಠವಾಗಿ ಕೆಲಸ ಮಾಡ್ತಕ್ಕಂಥ ನ್ಯಾಯಾಧೀಶರುಗಳನ್ನು ನೇಮಿಸಿ ಅಲ್ಲಿ ತೀರ್ಮಾನ ಮಾಡಿ ಅಂತಕ್ಕಂಥದ್ದು ನಮ್ಮ ಡಿಮ್ಯಾಂಡ್ ಇದೆ. ಇದನ್ನು ಈಗಾಗಲೇ ಸರ್ಕಾರಕ್ಕೂ ಕೂಡ ಅನೇಕ ಬಾರಿ ಕೊಟ್ಟಿದ್ದೀವಿ. ನಾವು ಈಗಾಗಲೇ ಸೆಮಿನಾರ್ಗಳನ್ನು ಮಾಡಿದ್ದೀವಿ. ನೀವು ಹೇಳ್ತೀರಿ ಇವತ್ತು ಕೇಸ್ ಇದೆ ಅಂತ ಹೇಳ್ತೀರಿ, ಕೇಸ್ಗೆ ಬರೋದೇ ಇಲ್ಲ. ನಿಮ್ಗೆ ಯಾವುದೋ ಒತ್ತಡ ಬರ್ತದೆ, ನಿಮ್ಮ MLA ಏನೋ ಕೆಲಸ ಹೇಳ್ತಾನೆ, ಅಲ್ಲಿ ಹೋಗ್ತೀರಿ. ಅಲ್ಲಿ ಕೋರ್ಟ್ನಲ್ಲಿ ನಾವು ಸುಮಾರು ಜನ ಬಂದು ಕಕ್ಷಿದಾರರು ವಾಪಸ್ ಹೋಗ್ತಾರೆ ಮತ್ತು ಲಾಯರ್ಗಳು ವಾಪಸ್ ಹೋಗ್ತಾರೆ. ಹಾಗಾಗಿ ನಾವು ಹೇಳ್ತೀವಿ, ನಿಮಗೆ ಈ ಒತ್ತಡ ಇರೋದ್ರಿಂದ KLR ಆಕ್ಟ್ಗೆ ಅಮೆಂಡ್ಮೆಂಟ್ ಮಾಡಿ, ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ಗೆ ಅಮೆಂಡ್ಮೆಂಟ್ ಮಾಡಿ, ನೀವು ಈ ಕಟ್ಟಳೆಗಳನ್ನು ಸಿವಿಲ್ ನ್ಯಾಯಾಲಯಗಳಿಗೆ ವರ್ಗಾಯಿಸಿ ಅಂತಕ್ಕಂಥ ಡಿಮ್ಯಾಂಡನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಆ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಹಬ್ಬಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ಮಾಡಿದ್ದೀವಿ. ಅದೇ ಸಂದರ್ಭದಲ್ಲಿ ಬಂಧುಗಳೇ, ಆಗ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಮುಕ್ತ ಆಗ್ತದೆ. KLR ಆಕ್ಟ್ಗೆ ಅಮೆಂಡ್ಮೆಂಟ್ ಮಾಡಿ
ನಿಮಗಿರ್ತಕ್ಕಂಥ ಅಪೀಲ ಪ್ರಾಧಿಕಾರವನ್ನ ಸಿವಿಲ್ ನ್ಯಾಯಾಲಯಗಳಿಗೆ ಕೊಟ್ಟರೆ ಆವತ್ತಿನ ದಿವಸ ಭ್ರಷ್ಟಾಚಾರ ಮುಕ್ತ ಆಗ್ತದೆ. ನೀವು ಕೂಡ ಫ್ರೀ ಆಗಿ ಕೆಲಸ ಮಾಡ್ಬೋದು. ಬೇರೆ ಕೆಲಸ, ಜನರ ಕೆಲಸ, ಬೇರೆ ಬೇರೆ ಜನರ ಕೆಲಸ, ಆ ಜನರ ಕೆಲಸ ಹೇಳಿ ಕೇಸ್ಗಳಿಗೆ ಡೇಟ್ ಕೊಡು ಹೋಗೋ ಪರಿಸ್ಥಿತಿ ಬರೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಅದೇ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ AC ಅವರು, ಹೊಸದಾಗಿ ಬಂದಿರತಕ್ಕಂಥ AC ಅವರು, ಈ ಹಿಂದೆ ಇದ್ದಂಥ ACಗಳು ನಾವು ಅಪೀಲ್ಗಳನ್ನು ತೆಗೆದುಕೊಂಡು ಬಂದ್ರೆ ಚೇಂಬರಲ್ಲೂ ಕೇಳ್ತಾ ಇದ್ರು, ಅಥವಾ ಸಿಟ್ಟಿಂಗ್ ಇದ್ರೆ ಸಿಟ್ಟಿಂಗ್ ಅಲ್ಲೂ ಕೇಳ್ತಾ ಇದ್ರು. ಇವತ್ತು ಅಪೀಲ್ ಎತ್ಕೊಂಡು ಬಂದಲ್ಲಿ ಸ್ಕ್ರೂಟಿನಿಗೆ ಅಂತ ಹಾಕ್ತೀವಿ. ಸ್ಕ್ರೂಟಿನಿ ಮಾಡೋದು 3 ತಿಂಗಳಾದರೂ ಆಗೋದಿಲ್ಲ, 4 ತಿಂಗಳಾದರೂ ಆಗೋದಿಲ್ಲ. ನೀವು ಕುತ್ಕೊಳ್ಳೋ ಅಷ್ಟೊತ್ತಿಗೆ ಅವನ ರೈತ ಏನು ಅಪೀಲ್ ಹಾಕಬೇಕು ಅಂತ ಇರ್ತಾನೆ, ಅವನ ಆಸ್ತಿನ ಇನ್ನೊಬ್ಬನು ಲಪಟಾಯಿಸಿರ್ತಾನೆ. ಅಂತ ಸಂದರ್ಭದಲ್ಲಿ ನೀವು ಇವತ್ತಿನ ದಿವಸ ಈ AC ಕೆಲಸ ಮಾಡ್ತಾ ಇದ್ದಾರೆ. ಈ ACಗೆ ನಾನು ಹೇಳ್ತೀನಿ, ದಯವಿಟ್ಟು ನೀವು ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಸಂಬಳ ತಗೋತಾ ಇದ್ರೆ, ನಮ್ಮ ರೈತರು ಕೊಡ್ತಕ್ಕಂಥ GST ಇಂದ, ನಾವು ಕೊಡ್ತಕ್ಕಂಥ ಇವತ್ತಿನ ಟ್ಯಾಕ್ಸ್ಗಳಿಂದ ನೀವು ಜೀವನ ಮಾಡ್ತಾ, ನಿಮಗೆ ಸಂಬಳ ಬರ್ತಾ ಇರೋದು, ನೀವು ಕಾರಲ್ಲಿ ಓಡಾಡ್ತಾ ಇರೋದು, ನಿಮಗೆ ಮಾನವತ್ವ ಅಂತ ಅನ್ನೋದು ಸ್ವಲ್ಪನಾದರೂ ಇದ್ರೆ, ಈ ದೇಶದ ಸಂವಿಧಾನದ ಬಗ್ಗೆ ಸ್ವಲ್ಪನಾದರೂ ಗಮನ ಇದ್ದರೆ, ಈ ದೇಶದ ಕಾನೂನುಗಳ ಬಗ್ಗೆ ಗೌರವ ಇದ್ರೆ, ನೀವು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಸರಿ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ಸಂದರ್ಭದಲ್ಲಿ ಕಾಪಿಗಳಿಗೆ ಅರ್ಜಿಗಳನ್ನ ಹಾಕ್ತಾರೆ ಜನ, ವಕೀಲರು ಹಾಕ್ತೀವಿ, ಕಾಪಿಗಳು ಕೊಡಲ್ಲ. ನಾವು ಹೊಸಕೋಟೆಯಿಂದ ಬರಬೇಕು, ಹೊಸಕೋಟೆ ಆಚೆಯಿಂದ ಹೇಳ್ತಾ ಇದ್ರು 70 ಕಿಲೋಮೀಟರ್ ಇದೆ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರು. 70 ಕಿಲೋಮೀಟರ್ ಬಂದು ಕೇಳಿದ್ರೆ ಅವನಿಗೆ ಸಂಬಂಧಪಟ್ಟಂತ ಅಲ್ಲಿ ಬೆಂಚ್ ಇರೋದಿಲ್ಲ, ಕೇಸ್ ವರ್ಕರ್ ಇರೋದಿಲ್ಲ. ಆಗ ನಾವು ನಾಳೆ ಬನ್ನಿ ಅಂತಾರೆ, ನಾಳೆ ಬಂದರೆ ರೆಡಿ ಇಲ್ಲ ಅಂತಾರೆ. ಏನಾಗಬೇಕು ಅಂತ ಕಾಪಿಗೆ ಬಂದರೆ ಅದಕ್ಕೆ ನೀವು ತೀರ್ಮಾನ ಮಾಡಬೇಕು. ಕಾಪಿ ಹಾಕಿದ ಇಷ್ಟು ದಿವಸಗಳಲ್ಲಿ ನಿಮಗೆ ಕಾಪಿ ರೆಡಿ ಇದೆ ಅಂತಕ್ಕಂಥ ಮಾತನ್ನ ಹೇಳಿ ಫೋನ್ ಮಾಡಬೇಕು, ಅವ್ರ ಫೋನ್ ನಂಬರ್ ತಗೊಂಡು ಅಂತಕ್ಕಂಥದ್ದನ್ನು ತೀರ್ಮಾನ ಆಗಬೇಕಿಲ್ಲಿ. ಇಲ್ಲ ಅಂತ ಹೇಳಿದ್ರೆ ಅವರು ಜನ ಓಡಾಡಿಕೊಂಡು ಈ ರೆವಿನ್ಯೂ ಆಫೀಸ್ಗಳಿಗೆ ಓಡಾಡೋದೇ ಸರಿಯಾಗ್ತದೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಬೇಕು. ಈ ರೀತಿಯ ಸಮಸ್ಯೆಗಳು ಇವತ್ತಿನ ದಿವಸ ನ್ಯಾಯಾಲಯಗಳಲ್ಲಿ ಕಕ್ಷಿದಾರರ ಪರವಾಗಿ ವಕೀಲರು ಅನುಭವಿಸ್ತಾ ಇದ್ದಾರೆ. ಆದರೆ ವಕೀಲರು ಏನು ಅಂದ್ಕೋತಾರೆ ಅಂತ ಹೇಳಿದ್ರೆ, ಅವ್ರು ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ವಕೀಲರು ನಾನು ಹೇಳ್ತಕ್ಕಂಥದ್ದು, ಅಪ್ಪ ಈ ಥರದ ಹೋರಾಟಗಳಲ್ಲಿ ಭಾಗವಹಿಸಿಬಿಟ್ರೆ ನಾವಲ್ಲಿ ವ್ಯಾಪಾರಗಳು ಮಾಡೋಕ್ಕಾಗಲ್ಲ, ವ್ಯಾಪಾರದ ಹೆಸರಿನಲ್ಲಿ ನಮ್ಮ ಕಕ್ಷಿದಾರರ ಹತ್ರ ದುಡ್ಡು ತಗೊಳಕ್ಕಾಗಲ್ಲ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡಿಕೊಂಡು ಭಾಗವಹಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ನಿಮಗೆ ಕೆಲಸನೇ ಇರೋದಿಲ್ಲ. ಈಗಾಗಲೇ ಹೇಳ್ತಾರೆ ನಮಗೆ ಕಕ್ಷಿದಾರರು, ಸಾರ್ ನೀವೊಂದು ಅಪೀಲ್ ಬಿಸಾಕಿ ಅಂತ 1-2 ಸಾವಿರ ಕೊಡ್ತೀವಿ, ಅಲ್ಲಿ ಹಾಕಿ ನಾವು ಕೆಲಸ ಮಾಡಿಸ್ಕೋತೀವಿ, ನಮಗೆ ಗೊತ್ತು ಅಂತ. ಹಾಗಾಗಿ ಎಲ್ಲ ವಕೀಲರಿಗೂ ನಾನು ಹೇಳ್ತೀನಿ, ಇಡೀ ರಾಜ್ಯದಲ್ಲಿರತಕ್ಕಂಥ ವಕೀಲರಿಗೆ ನೀವು ಇದೇ ರೀತಿ ಇಂಥ ಭ್ರಷ್ಟಾಚಾರದ ವಿರುದ್ಧ ವಕೀಲರು ಭಾಗವಹಿಸದೇ ಇದ್ರೆ ನಾಳೆ ದಿವಸ ನಮಗೆ ಕೆಲಸ ಇರ್ತಕ್ಕಂಥದ್ದು ಓನ್ಲಿ ವಕಾಲತ್ತಿಗೆ ಸೈನ್ ಹಾಕೋದಟ್ಟೆ, ಉಳಿದಿದ್ದನ್ನೆಲ್ಲ ಬೇರೆ ಭ್ರಷ್ಟಾಚಾರಿಗಳು ಏಜೆಂಟರು ಅಂತ ಹೇಳ್ತಾ ಇದ್ರು, ಅವ್ರು ಮಾಡ್ಕೋತಾರೆ. ಹೀಗಾಗಿ ವಕೀಲರು ಕೂಡ ಈ ಹೋರಾಟಗಳಲ್ಲಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನ ಭಾಗವಹಿಸಬೇಕು. ಇದು ನಿರಂತರವಾಗಿ ನಡೀಬೇಕು. ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಅವರು ಸಭೆ ಕರೆದಾಗ ಎಲ್ಲ ಸಮಸ್ಯೆಗಳನ್ನು ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನಾನು ಮಾತನ್ನು ಮುಕ್ತಾಯ.